ಹಾಯ್ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ಓಕೆನಾ. ಇವತ್ತು ನನ್ನ ಮಗನದು ಬರ್ತಡೇ ಇದೆ, ಹಾಗಾಗಿ ಶುಕ್ರವಾರ ನಿಮ್ಮದೆಲ್ಲ ವಾರ ಎಲ್ಲ ಮುಗಿಸ್ಕೊಂಡ್ರೆ ನಂದು ವಾರ ಎಲ್ಲ ಮುಗೀತು. ಹಾಗಾಗಿ ಅವನಿಗಿಷ್ಟ ಅಂತ ಮೋತಿಚೂರ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಈ ಥರ ಓಪನ್ ಮಾಡಿದ್ರೆ ಸೇಮ್ ಮೋತಿಚೂರ್ ಲಡ್ಡು, ಕಲರ್ ಮಾತ್ರ ಚೇಂಜ್ ಆಗುತ್ತೆ. ಬೇಕಂದರೆ ನೀವು ಫುಡ್ ಕಲರ್ ಹಾಕ್ಕೊಬೋದು. ಹಾಗಾದರೆ ಪ್ರೋಸೆಸ್ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ಓಕೆನಾ. ಥ್ಯಾಂಕ್ ಯು. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಪ್ರೋಸೆಸ್ ನೋಡೋಣ ಬನ್ನಿ. ನಾನು ಇಲ್ಲಿ 1 ಕಪ್ ಕಡಲೆ ಹಸಿಟ್ಟು, 1 ಕಪ್ ಸಕ್ಕರೆ, ದ್ರಾಕ್ಷಿ ಗೋಡಂಬಿ, ಲೆಮನ್ನು ಮತ್ತು ಉಪ್ಪು, ಸೋಡಾ, ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಇದರೊಳಗಡೆ ಅಕ್ಕಿ ಹಸಿಟ್ಟು ಜಲ್ಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಫಸ್ಟು ಜಲ್ಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಗಂಟು ಇರುತ್ತಲ್ಲ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಅದು ಗಂಟು ಹಂಗೆ ಬರುತ್ತೆ. ಹಾಗಾಗಿ ಸ್ವಲ್ಪ ಸೋಡಾ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಡ್ರೈಯಲ್ಲೇ. ಆಮೇಲೆ ವಾಟರ್ ಹಾಕ್ಕೋಬೇಕು. ನೋಡಿಕೊಂಡು ವಾಟರ್ ಹಾಕ್ಕೊಳ್ಳಿ. ನೋಡ್ಕೊಂಡು ಸ್ವಲ್ಪ ತೆಳ್ಳಗೆ ಇರಲಿ, ಜಾಸ್ತಿ ಗಟ್ಟಿ ಬೇಡ, ಜಾಸ್ತಿ ತೆಳ್ಳು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಆ ಥರ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ. ಇಷ್ಟಿದ್ರೆ ಸಾಕು, ಸ್ವಲ್ಪ ಲೂಸಾಗಿ ಇದ್ದರೆ ಸಾಕು. ಬನ್ನಿ ಹಾಗಾದರೆ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಬಾಣಲಿ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಕರಿಯೋದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಎಣ್ಣೆ ಕಾದಿದೆಯಲ್ವಾ. ಈಗ ಸ್ವಲ್ಪ ನಿಧಾನಕ್ಕೆ ಬಿಟ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಒಂದು ದೋಸೆ ಥರ, ಚಿಕ್ಕ ದೋಸೆ ಥರ ಬಂದರೆ ಸಾಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ, ಜಾಸ್ತಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ. ಹೈ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಲ್ಲ ಮತ್ತೆ ಕಟ್ಟಾಗಿ ಬಂದುಬಿಡುತ್ತಲ್ಲ, ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿ ಬರಲ್ಲ ಮೋದಿದಿರೋರು. ಹಾಗಾಗಿ ಸ್ವಲ್ಪ ತೆಳ್ಳಗೆ ಇರಲಿ. ಮತ್ತು ಲೋ ಫ್ಲೇಮಲ್ಲೇ ಬೇಯಿಸ್ಕೊಡ್ರಿ. ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಜಾಸ್ತಿ ಡ್ರೈ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಜಾಸ್ತಿ ಕರಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಳಗಡೆ ಬೆಂದು ಒಂದು ಸ್ವಲ್ಪ ಮೇಲೆ ಸ್ವಲ್ಪ ಒಂಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಜಾಸ್ತಿ ಬೇಡ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಮೋತಿಚೂರ್ ಲಡ್ಡು ಮಾಡೋದಕ್ಕೆ ತುಂಬ ಕಷ್ಟ ಅಂತೀರ, ಬಟ್ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಒಂದು 15 ಮಿನಿಟ್ಸಲ್ಲೇ ಎಲ್ಲ ಆಗೋಗ್ಬಿಡುತ್ತೆ. ಇವಾಗಂತೂ ಎಲ್ಲ ಫುಲ್ ರೇಟ್ ಆಗಿಬಿಟ್ಟಿದೆಯಲ್ವ ಬೇಕ್ರಿಗಳಲ್ಲಿ. ಲಡ್ಡು ಎಲ್ಲ ಆಲ್ಮೋಸ್ಟ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿಕೊಂಡು ಮಕ್ಳಿಗೆ ಕೊಡಿ. ಇಷ್ಟ ಆದರೆ ಡೈಲಿ ಮಾಡಿಕೊಡಿ ಅಷ್ಟೇ. ಅದರಲ್ಲಿ ಏನು ತಪ್ಪು ಅಲ್ವಾ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಮಕ್ಕಳಿಬ್ಬರು ಇಷ್ಟಪಟ್ಟು ತಿಂತಾರೆ. ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಈ ಥರ ಸಣ್ಣಾಗಿದೆಯಲ್ಲ, ಅದನ್ನು ಬಿಡೋಕ್ಕೆ ಹೋಗ್ಬಿಡಿ. ಅದನ್ನು ತೆಗೆದ್ಬಿಡಿ ಸೈಡಿಗೆ. ಯಾಕಂದರೆ ಅದು ಇನ್ನೂ ಗಟ್ಟಿ ಆಯಿತು ಅಂದರೆ ಚೆನ್ನಾಗಿ ಬರಲ್ಲ, ಅದು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಈಗ ನಾನು ಇನ್ನೊಂದು ಸಲ ಹಾಕ್ಕೊತೀನಿ ನೋಡಿ. ಈ ಥರ ಚಿಕ್ಕ ದೋಸೆ ಥರ ಹಾಕ್ಕೊಳ್ಳಿ ಸಾಕು. ಏನಾದರೂ ಸ್ವಲ್ಪ ಮನೇಲಿ ಮಾಡೋದನ್ನು ಪ್ರಿಫರ್ ಮಾಡಿ ಜಾಸ್ತಿ. ಯಾವುದೊಂದು ಬೇರೆದರಲ್ಲಿ ಆದರೆ, ನಮ್ಮದ್ರಲ್ಲೇ ಅಲ್ಲ ಬೇರೆದರಲ್ಲೇ ಆಗಲಿ ನೋಡಿ ಆದರೂ ಮನೆಯಲ್ಲೇ ಮಾಡೋದನ್ನು ಟ್ರೈ ಮಾಡಿ. ಯಾಕಂದರೆ ಇವಾಗ ಮನೇಲಿ ಮಾಡಿದ್ರು ಅದೇ ಖರ್ಚಾಗುತ್ತೆ, ಆಚೆ ಮಾಡಿದ್ರು ಅದೇ ಖರ್ಚಾಗುತ್ತೆ. ಬಟ್ ಇವಾಗಿರೋ ರೇಟ್ಗೆ ತುಂಬ ಖರ್ಚು ಜಾಸ್ತಿ ಆಚೆದು. ಹಾಗಾಗಿ ಮನೆಯಲ್ಲೇ ಇದ್ದಾಗ ಹೌಸ್ ವೈಫ್ಸ್, ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಿದ್ದೀನಿ, ಹೌಸ್ ವೈಫ್ಸ್ ಒಂದು ಸಲ ಟ್ರೈ ಮಾಡಿ ಅಷ್ಟೇ. ಓಕೆನಾ. ಇಷ್ಟ ಆದರೆ ಟ್ರೈ ಮಾಡಿ. ಒಂದು ಸಲ ಇಷ್ಟ ಆದಾಗ ನನಗೂ ಒಂದು ಕಮೆಂಟ್ ಹಾಕಿ, ಚೆನ್ನಾಗಿ ಬಂದಿದೆ ಚೆನ್ನಾಗಿಲ್ಲ ಅನ್ನೋದನ್ನು. ಓಕೆನಾ. ನೋಡಿ, ಈ ಥರ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾರಕ್ಕೆ ಬಿಡೋಣ. ಈಗ ಸ್ವಲ್ಪ ತಣ್ಣಗಾಗಬೇಕು, ಜಾಸ್ತಿನೇ ತಣ್ಣಗಾಗಬೇಕು. ಯಾಕಂದರೆ ಮಿಕ್ಸಿಗೆ ಹಾಕೋದಲ್ವಾ, ಹಾಗಾಗಿ ಬಿಸಿ ಇರುತ್ತೆ. ಫಸ್ಟ್ ಟೈಮ್ ಮುಟ್ಟಕ್ಕೆ ಹೋಗ್ಬಿಡಿ ಜಾಸ್ತಿ. ಈಗ ಆರಿದೆ ನೋಡಿ. ಈಗ ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ಜಾಸ್ತಿ ದೊಡ್ಡದಾಗಿದ್ದರೆ ಅದು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ 1-2 ಸಲ ಗ್ರೌಂಡ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಚಿಕ್ಕ ಪೀಸ್ ಮಾಡ್ಕೊಂಡು ಎಲ್ಲ ಹಾಕ್ಕೊತಿದ್ದೀನಿ ನೋಡಿ. ಆ ಪುಡಿ ಇದೆಯಲ್ಲ, ಆ ಪುಡಿನೂ ಅಷ್ಟೇ 2 ಸಲ ಹಾಕ್ಕೊತೀನಲ್ವ, 2 ಸಲಕ್ಕೂ ಅರ್ಧ ಮಾಡ್ಕೊಂಡು ಪುಡಿ ಹಾಕ್ಕೊತೀನಿ. ಫಸ್ಟು ಹಾಕ್ಕೊಳಕ್ಕೆ ಹೋಗ್ಬಿಡಿ. ನೋಡಿ, ಈ ಥರ ಚೆನ್ನಾಗಿ ಬೆಂದಿರಬೇಕು ಒಳಗಡೆ. ಗೊತ್ತಾಗುತ್ತೆ ಅಲ್ವಾ ಬೇಯ್ದಿದ್ದು ನಿಮಗೆ. ಹೌಸ್ ವೈಫ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಸುಮ್ಮನೆ ಪ್ರಾಸೆಸ್ ಹೇಳ್ತಿದ್ದೀನಿ ಅಷ್ಟೇ. ಇದು ನನಗೂ ಗೊತ್ತು ಅಂತ ಮಾತ್ರ ಹೇಳಕ್ಕೆ ಹೋಗಬೇಡಿ. ಓಕೆನಾ. ಪ್ರಾಸೆಸ್ ಹೇಳ್ತಿದ್ದೀನಿ ಅಷ್ಟೇ. ಬಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನನ್ನ ಅಡುಗೆಗಳೆಲ್ಲ ಟ್ರೈ ಮಾಡಿ ಒಂದು ಸಲ ನನಗೂ ಕಮೆಂಟ್ ಹಾಕಿ. ಓಕೆನಾ. ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ರು ಅವರೆಲ್ಲ. ಓಕೆನಾ. ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು. 1-2 ಗ್ರೌಂಡ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಸಲ ಮಾಡಿಕೊಂಡು ಇನ್ನೊಂದು ಸಲ ಟರ್ನ್ ಮಾಡಿಕೊಂಡು ಮತ್ತು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಬಿಟ್ರಿ ಸಾಕು ಅಷ್ಟೇ. ಪುಡಿ ಆಗೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಚಿಕ್ಕ ಪೀಸುಗಳ ಕಟ್ ಮಾಡಿಕೊಂಡ್ರೆ 5 ನಿಮಿಷದಲ್ಲಿ ಹಿಂಗೆ 1-2 ಗ್ರೌಂಡ್ಗೆ ಪುಡಿ ಆಗುತ್ತೆ. ದಪ್ಪ ಪೀಸ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಎಲ್ಲ ಪುಡಿ ಆಗುತ್ತೆ, ಮೇಲೆ ಎಲ್ಲ ಹಾಗೆ ಇರುತ್ತೆ. ಆವಾಗ ಇನ್ನೂ ಚೆನ್ನಾಗಿರಲ್ಲ ಅದು. ಅದಕ್ಕೆ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳಿ ಅಂದಿದ್ದು. ನಾನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಪಾಕ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ.
ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ವಾಟರ್ ತೊಗೋತೀನಿ. ಸಾಕು ಇಷ್ಟು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಪಾಕ ಬರಬೇಕು, ಇದು ಒಂದು ಎಳೆ ಪಾಕ ಅಂತೀವಲ್ಲ ಅದು ಬರಬೇಕು. ಅದು ಬರೋವ್ರಿಗೂ ಸಣ್ಣ ಉರಿಯಲ್ಲೇ ಪಾಕ ತಕ್ಕೊಳ್ಳಿ. ನೋಡಿ ಇಲ್ಲಿ ಬಂದಿದೆ. ಈಗ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ಕೊತೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ಕೊಳ್ಳಿ ಎಳೆ ಪಾಕ ಬಂದಿದೆಯಾ ಇಲ್ಲ ಅಂತ. ಒಂದು ಎಳೆ ಪಾಕ ಬರುತ್ತೆ. ಈಗ ಕ್ಯಾಮ್ರಾಗೆ ಸರಿಯಾಗಿ ಕಾಣಿಸಿಲ್ಲ ಅಷ್ಟೇ, ಒಂದೆಳೆ ಪಾಕ ಬಂದಿದೆ ಇದು. ಈಗ ಎಲ್ಲ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ಈಗ ಸಕ್ಕರೆ ಪಾಕದೊಳಗಡೆ ಹಾಕಿ, ಮತ್ತು ದ್ರಾಕ್ಷಿ ಗೋಡಂಬಿ, ನಾನಿಲ್ಲಿ ಗೋಡಂಬಿ ತೊಗೊಂಡಿಲ್ಲ, ದ್ರಾಕ್ಷಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಇದು ಬೀಜ, ಅದೇನೋ ಬೀಜ ಅಂತೀವಲ್ಲ, ಕುಂಬಳಕಾಯಿ ಬೀಜ ಅಂತ ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಗೋಡಂಬಿಗಿಂತ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ, ಓಕೆನಾ. ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಜ್ಯೂಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋದ್ರಿಂದ ಸಕ್ಕರೆ ಗಟ್ಟಿ ಆಗಲ್ಲ. ಮತ್ತು ಉಂಡೆನೂ ಅಷ್ಟೇ, ನಾವು ಕಟ್ಟಿದ ಮೇಲೆ ಉಂಡೆನೂ ಗಟ್ಟಿ ಬರಲ್ಲ. ನಾವು ಎಷ್ಟೇ ದಿನ ಇಟ್ಟರೂ ಅದು ಹಾಗೇ ಇರುತ್ತೆ, ಮೆತ್ತಗೆ ಇರುತ್ತೆ, ಗಟ್ಟಿಯಾಗಿ ಬರಲ್ಲ. ಗಟ್ಟಿಯಾಗಿ ಬಂದರೆ ಏನಾಗುತ್ತೆ ಅಂದರೆ ತಿನ್ನೋಕೆ ಒಂಥರ ಹಿಂಸೆ. ಹಾಗಾಗಿ ಸ್ವಲ್ಪ ಮುಚ್ಚಿಟ್ಬಿಡೋಣ. ಒಂದು ಸಲ ತಿರುವ್ಕೊಳ್ಳಿ ಸಾಕು, ಜಾಸ್ತಿ ತಿರುವಕ್ಕೆ ಹೋಗ್ಬೇಡಿ. ಜಾಸ್ತಿ ತಿರುಗಿಬಿಟ್ರೆ ಏನಾಗುತ್ತೆ ಅಂದರೆ ಇನ್ನೂ ಅದರಲ್ಲೇ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ತಿರುವಕ್ಕೆ ಹೋಗ್ಬಿಡಿ. ಹಾಕಿ ಒಂದು 5 ನಿಮಿಷಕ್ಕೆ ಹಂಗೆ ಬಿಟ್ಬಿಡಿ ಸಾಕು. ನೋಡಿ ಇಲ್ಲಿ ಆಗಿದೆಯಲ್ವಾ, ಇದಾಗಿದೆ. ಇದನ್ನು ಇವಾಗ ಇದರೊಳಗಡೆ ತುಪ್ಪ ಹಾಕ್ಕೊಂಬಿಡೋಣ. ನಾನು ರಾತ್ರಿ ಕಜ್ಜಾಯ ಮಾಡಿದ ತುಪ್ಪ ಇದೆ, ಅದನ್ನೇ ಹಾಕ್ಕೊತೀನಿ. ಅದು ಸ್ವೀಟೇ ಅಲ್ವಾ, ಹಾಗಾಗಿ ಅದನ್ನೇ ಹಾಕ್ಕೊತೀನಿ. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತಿನ್ನೋಕೆ ಟೇಸ್ಟಾಗಿರುತ್ತೆ. ತುಪ್ಪ ಬೇಡ ಅನ್ನೋರು ಹಾಗೆ ಮಾಡ್ಬೋದು, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ಅದು ತುಪ್ಪ ಪ್ರಿಫರ್ ಮಾಡೋರು ತುಪ್ಪ ಹಾಕ್ಕೊಳ್ರೆ ಚೆನ್ನಾಗಿರುತ್ತೆ. ಈಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ ಬನ್ನಿ. ನಾನೀಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸ್ವಲ್ಪ ಹಾರಬೇಕು. ಇವಾಗೆ ಕೈ ಇಡಕ್ಕೆ ಹೋದರೆ ತಣ್ಣಗೆ ಇರಲ್ವಲ್ಲ, ಬಿಸಿ ಇರುತ್ತೆ, ಕೈ ಸುಡುತ್ತೆ. ನೋಡ್ರಿ ಒಂಚೂರು ತಳ ಅಂಟಲ್ಲ ಇದು, ಸುಮ್ಮನೆ ಹಿಂಗೆ ಅಂದಿದ ತಕ್ಷಣ ಬಂದುಬಿಡುತ್ತೆ. ಈಸಿಯಾಗಿ ಆರಾಮಾಗಿ ಒಂದು 15 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಟ್ರೈ ಮಾಡಿ ನೀವು ಒಂದು ಸಲ, ಓಕೆನಾ. ಇದೊಂದು ಸ್ವಲ್ಪ ಆರಾಗಿ ಬಿಡೋಣ, ಒಂದು ಸ್ವಲ್ಪ ಅಗಲ ತೆಗೆದ್ಬಿಟ್ಟು ಆರಾಗಿ ಬಿಟ್ಬಿಡೋಣ. ಈಗ ಇನ್ನು ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಟ್ರೈ ಮಾಡ್ತೀನಿ, ಓಕೆನಾ. ಇಲ್ಲ ಆರಿದೆ ನೋಡಿ. ಈಗ ಉಂಡೆ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಬಿಡಿ. ಸ್ವಲ್ಪ ಲೈಟಾಗಿ ಮಾಡಿಕೊಂಡ್ರೆ ಸಾಕು, ಲೈಟಾಗಿ ಇದು ಮಾಡಿಕೊಂಡ್ರೆ ಸಾಕು. ಅದು ಆರಾಮಾಗಿ ಉಂಡೆಗೆ ಬಂದುಬಿಡುತ್ತೆ. ನಾವೇನು ಪ್ರೆಸ್ ಮಾಡೋ ಅವಶ್ಯಕತೆನೇ ಇರಲ್ಲ, ಉಂಡೆಗೆ ಬಂದಿದೆ ನೋಡಿ. ನಾನು ಇನ್ನೂ ಒಂದು ಉಂಡೆ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸುಮ್ಮನೆ ಇಷ್ಟು ಮಾಡಿಕೊಂಡ್ರೆ ಸಾಕು, ಆರಾಮಾಗಿ ಈಸಿಯಾಗಿ ಉಂಡೆ ಮಾಡಿಬಿಡ್ಬೋದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಓಕೆನಾ. ಬಾಯ್ ಗಾಯ್ಸ್. ಇಷ್ಟ ಆದರೆ ಥ್ಯಾಂಕ್ ಯು.